ಭಯ ಇತ್ತು. ಆದ್ರೆ ಇವಾಗಿಲ್ಲ. ಅಂತ 10 ಜನ ಬಂದ್ರು ನಾನು ನಿನ್ ಕೈ ಬಿಡೋದಿಲ್ಲ. ಯಾವುದೇ ಶಕ್ತಿ ಕೂಡ ನಮ್ಮ ಮದ್ವೆನ ತಡೆಯೋದಕ್ಕಾಗಲ್ಲ. ನಾನು ನಿನ್ನನ್ನೇ ಮದ್ವೆ ಆಗ್ತೀನಿ, ಇದೇ ನಿಜ. ಕಾವ್ಯ, ಪಂಚಮಿನ ಒಳ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿಸಿ, ಅವಳಿಗೆ ಗೌರಿ ಪೂಜೆಗೆ ರೆಡಿ ಮಾಡಿಸಿ. ಚೇತನ್, ನೀನು ಹೋಗಿ ರೆಡಿ ಆಗೋ ಮಗ್ನೆ. ಸರಿ. ಮನೆ ಬಂದು ಗಲಾಟೆ ಮಾಡಿದ್ದಕ್ಕೆ ಎಲ್ಲರೂ ಹೆದರ್ಕೊಂಡಿದ್ದಾರೆ. ಇದೇ ಸರಿಯಾದ ಸಮಯ. ಆ ಚೇತನ್ ಮಲ್ಲಿಗೆ ಹೆದರ್ಕೊಂಡು ಮಂಟಪ ಬಿಟ್ಟು ಓಡ್ ಹೋದ ಅಂತ ಊರವರೆಲ್ಲ ಅನ್ಕೋಬೇಕು. ಹಾಗೇನಾದ್ರೂ ಮಾಡಿ ಅವನನ್ನ ಈ ಮಂಟಪದಿಂದ ಮಾಯ ಮಾಡು. ಅದಕ್ಕೆಲ್ಲ ಸಿದ್ಧತೆ ಆಗಿದೆ ಅಕ್ಕ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅಸಲಿ ಆಟ ಶುರು ಆಗುತ್ತೆ. ಏನಿದು ಅಷ್ಟಕ್ಕೂ ಅಷ್ಟೊಂದು ಅರ್ಜೆಂಟ್ ಆಗಿ ಮಾತಾಡೋದು ಏನಿತ್ತು? ಕಾವ್ಯ ನೋಡು, ನನಗೆ ಸುತ್ತಿ ಬೆಳೆಸಿ ಮಾತಾಡೋದು ಬರಕಿಲ್ಲ. ನನಗೆ ಈಗ ನಂಬಿಕೆ ಬಂದೈತೆ. ನನಗೆ ನನ್ನ ಯಾಕೆ ಬಿರುತೆ ಐತಲ್ವೇ? ಏನ್ ಬಾಯಿ ಬಂದಾಗ ಮಾತಾಡ್ತಾ ಇದ್ಯಾ? ತಲೆನಾದ್ರೂ ಕೆಟ್ಟಿದ್ಯಾ ಹೇಗೆ? ಅಲ್ಲ, ಇಷ್ಟೊತ್ತಲ್ಲಿ ನೀನ್ ಯಾಕೆ ಈ ಡೌಟ್ ಬಂತು? ಮತ್ತೆ ಅವ್ನು ನನಗೆ ಚಾಕು ಚುಚ್ಚಕ್ ಬಂದಾಗ ನೀನು ನಿನ್ ಪ್ರಾಣನೇ ಪಣಕ್ಕಿಟ್ಟು ಯಾಕೆ ನನ್ನ ಕಾಪಾಡ್ದೆ? ವಿರುದ್ಧ ಇದ್ರೆ ಮಾತ್ರನೇ ಒಬ್ಬ ಹೆಣ್ಣು ಒಬ್ಬ ಗಂಡಸ ನಂಗೆಲ್ಲ ಕಾಪಾಡೋದಕ್ಕೆ ಸಾಧ್ಯ. ಮಿಸ್ಟರ್ ಮಹಾದೇವ, ಅದನ್ನ ಪ್ರೀತಿ ಅನ್ನೋದಿಲ್ಲ, ಮಾನವೀಯತೆ ಅಂತಾರೆ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅದೇ ಕೆಲಸನೇ ಮಾಡ್ತಿದ್ದೆ. ಅದಕ್ಕೆ ನೀನು ಹೊಸದಾಗಿ ಪ್ರೀತಿ ಗೀತಿ ಅಂತ ಹೆಸರು ಕೊಡ್ಬೇಡ. ಓಹೋ, ಹೌದಾ? ಅಲ್ಲಿ ಏಟೊಂದು ಜನ ಜಗಳ ಆಡ್ತಿದ್ರಪ್ಪ. ಅವ್ರನ್ನೆಲ್ಲ ನೋಡಿದಾಗ ಎದೋಳ್ದೇ ಇರೋ ನಿನ್ ಮಾನವೀಯತೆ ನನ್ ಮ್ಯಾಗ ಮಾತ್ರ ಯಾಕೆ ಬಂತು? ಅವರು ಹೊಡ್ಸ್ಕತಿದ್ರು, ಅವ್ರನ್ನ ಯಾಕೆ ಕಾಪಾಡ್ಲಿಲ್ಲ? ನೋಡು ಮಾದೇವ, ಜಾಸ್ತಿ ವಾದ ಮಾಡ್ಬೇಡ. ಒಬ್ಬ ಮನುಷ್ಯನ್ಗೆ ಕಷ್ಟ ಬಂದಾಗ ಪ್ರತಿಯೊಬ್ರು ಸಹಾಯ ಮಾಡೋದು ಕರ್ತವ್ಯ. ಅಷ್ಟಕ್ಕೂ ನೀನ್ ಯಾಕಾದ್ರೂ ಸಹಾಯ ಮಾಡುದು ಅಂತ ಅನಿಸ್ತಾ ಇದೆ. ಈಗ ಸುಮ್ಮನೆ ನೀನ್ ಪ್ರೀತಿ ಪುರಾಣನ ಶುರು ಮಾಡ್ಬೇಡ. ಆಯ್ತಾಯ್ತು, ಸರಿ ಬಿಡು. ಇಷ್ಟು ಬೇಗ ಒಪ್ಕೊಂಡ್ಬಿಟ್ರೆ ಮಜಾ ಇರಕ್ಕಿಲ್ಲ. ಆದ್ರೂ ಕಾವ್ಯ, ಬಂದಿರ್ಗ ಈ ಮನಸತ್ವ ಮಾನವೀಯತೆ ಇದರಿಂದನೇ ವಿರೋಧಿ ಶುರುವಾಗದು. ಅದೆಲ್ಲ ಬಿಟ್ಟಾಕು. ನನ್ನನ್ನು ಕಾಪಾಡಿದಕ್ಕೆ ಸಾನೆ ಥ್ಯಾಂಕ್ ಯು. ಐ ಲವ್ ಯು. ನನಗೆ ಮಾಡಿದ ತುಂಬಾ ಕೆಲಸ ಇದೆ. ಕಾವ್ಯ, ಮದುವೆ ಮಂಟಪದ ಏನೇ ಗಲಾಟೆ ಆದ್ರೂ ಎದುರು ಬೇಡ. ಪಂಚಮಿಯನ್ನೇ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡು ಹೋಗೋಣ. ಹೌದು ಮಗನೇ, ಕಷ್ಟ ಬಂದಾಗ್ಲೇ ಮನುಷ್ಯನ ತಾಳ್ಮೆ ಪರೀಕ್ಷೆ ಆಗೋದು. ಆ ಹುಡುಗಿ ಮಹಾದೇವನ ಕುಟುಂಬ ನಮ್ಗೆ ತುಂಬಾ ಇಷ್ಟ ಆಗಿದೆ. ಏನೇ ಆಗ್ಲಿ ನೀನು ಹೆದರಬೇಡ. ಆ ಪಂಚಮಿನೇ ನಮ್ಮ ಮನೆಗೆ ಮಹಾಲಕ್ಷ್ಮಿ. ನೋಡು ಚೇತನ್, ಈಗ ಏನಾದ್ರು ಮದುವೆ ನಿಂತ್ರೆ ಅವಳ ಬಾಳಿಗೆ ದೊಡ್ಡ ಕಳಂಕ ಬರುತ್ತೆ. ಇಡೀ ಊರು ಅವಳ ಬಗ್ಗೆ ಮಾತಾಡಕ್ ಶುರು ಮಾಡುತ್ತೆ. ನಾವು ಹಾಗಾಗಿ ಬಿಡಬಾರ್ದು. ಬೇಗ ರೆಡಿಯಾಗು, ಮುಹೂರ್ತ ಟೈಮ್ ಆಗ್ತಾ ಇದೆ. ಒಳಗಡೆ ಅವನು ಒಬ್ಬನೇ ಇದ್ದಾನೆ. ಕೆಲಸ ಬೇಗ ಮುಗಿಬೇಕು. ಯಾರಾದ್ರೂ ಈ ಕಡೆ ಬರೋದಕ್ಕಿಂತ ಮುಂಚೆ ಅವನು ಇಲ್ಲಿಂದ ಸಾಗಿಸ್ಬೇಕು. ನೋಡಿ, ಆ ಬ್ಯಾಗ್ ಒಳಗಡೆ ವರ ಇರಬೇಕು. ಹಸೆ ಮನೆ ಮೇಲೆ ನಾನು ಕೂರ್ಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆ ಮಹಾದೇವನ್ ಗೊತ್ತಾದ್ರೆ ನಿಮ್ನೆಲ್ಲ ಸುಟ್ಟಾಗ್ಬಿಡ್ತಾನೆ. ಹುಷಾರ್. ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಯಾರು ನೀವು? ನಾನ್ ಕಣೋ ಶಿವಾಲಿ. ಇವನು ವಿಶ್ವ, ಗೊತ್ತಾಗ್ಲಿಲ್ವಾ? ನಿನ್ ಮದ್ವೆ ಇವತ್ತು ನಡೆಯಲ್ಲ. ಮಲ್ಲಿಗೆ ಹುಡುಗಿದ್ರಿ ಓಡೋದೆ ಅಂತ ಇಡೀ ಮಂಟಪಕ್ಕೆ ಸುದ್ದಿ ಹಬ್ಬಿಸ್ತೀನಿ. ಬರ್ಬಾರ್ದು. ಆ ಥರ ಕೆಲಸ ಮುಗಿಸ್ಬೇಕು. ಎತ್ಕೊಂಡೋಗಿ ಆಚೆ. ನೀವೆಲ್ಲ ಏನೆತ್ಕೊ ಹೋಗ್ತಿದ್ದೀರಾ ಮೂಟೆಲಿ? ಏನದು? ಸರ್, ಅದು ಕಾಸ್ಟ್ಯೂಮ್ ಡೆಲಿವರಿ ತಗೋಕ್ ಬಂದಿದ್ವಿ. ಒಡವೆ ಕಾಸ್ಟ್ಯೂಮ್ ಇದೆ ಸರ್ ಅದರಲ್ಲಿ. ಅದನ್ನ ಕೊಟ್ಬಿಟ್ಟು ವಾಪಸ್ ಹೋಗ್ತೀವಿ. ಬಟ್ಟೆ ಕೊಡೋದಕ್ಕೆ ಈಟೊಂದು ಜನ ಬೇಕಾ? ಆದ್ರೂ ಬಟ್ಟೆ ಕೊಡೋದಾದ್ರೆ ಹೊರಗೆ ರೂಮ್ ಆ ಕಡೆ ಐತೆ. ನೀವೇನು ಹೊರಗಡೆ ಹೋಗ್ತಿದ್ದೀರಲ್ಲ? ಅದು ಸೆಟ್ ಆಗಲ್ಲ ಅಂದ್ರು, ಅದಕ್ಕೆ ಬೇರೆ ತರನ ಅಂತ ಹೋಗ್ತಾ ಇದೀವಿ. ಸರ್, ಬೇರೆ ತಗೊಂಡ್ಬಂದ್ಬಿಡ್ತೀವಿ. 10 ನಿಮಿಷ ಹಿಂಗೋ ಹಿಂಗ್ ಬಂದ್ಬಿಡ್ತೀವಿ. ಸರಿ, ತಗೊಂಡೋಗಿ ಬನ್ನಿ. ಮಕ್ಕಳು ನನ್ನ ಏನಾದ್ರು ಹೇಳಿದ್ರೆ ನಾನು ಸತ್ತೇ. ಏನಾದ್ರು ಓಡೋ ಪ್ರಾಣ ಉಳ್ಕೋಬೇಕಷ್ಟೇ. ಅಲ್ಲ ಕಂಡ್ರಲ್ಲ, ಅದನ್ನ ಎತ್ಕೋ ಹೋಗಿ ಇಷ್ಟೊಂದು ತಟ್ಟಾಡ್ತಾ ಇದ್ದೀರಾ? ಅದೇನೈತೆ ಅದರಲ್ಲಿ? ತೆಗೆದು ತೋರಿಸಿ ನೋಡ್ತೀನಿ.
ಅದೇ ಅಡಿಗೆ ಮನೆ ಅದೇನೋ ಅದಾಗಲ್ಲ ಇದಾಗಲ್ಲ ತುಂಬಾ ಜನ ಬಂದಿದ್ದಾರೆ ಇಷ್ಟಕ್ಕೂ ದೋಸೆ ಹೆಂಗ್ ಹಾಕೋದು ಅಂತ ಕೇಳ್ತಾರೆ ಬಂದ್ ಸ್ವಲ್ಪ ನೋಡು. ನೋಡಲ್ಲ ಬೇಗ ತಗೊಂಡೋಗಿ ಮದುವೆ ಗಂಟೆ ಅದೇನೇನು ಬೇಕು ತಗೊಂಡ್ಬಿಡ್ಬೇಕು. ಆಮೇಲೆ ಮದುವೆ ಮನೆಯಲ್ಲಿ ಅನಗತ್ಯವಾಗಿ ಯಾರು ಓಡಾಡಂಗಿಲ್ಲ, ಸರಿನಾ? ತಗೋಗಿ ಬೇಗ. ನಡಿ ನಡಿ ಸಾವು ಗೆದ್ದು ಬಂದಂಗಾಯ್ತು. ಈ ಮಹಾದೇವನ್ ಕಣ್ಣಿಗೆ ಮುನ್ನೆತ್ತದು ಒಂದೇ, ಹುಲಿ ಬಾಯಲ್ಲಿರೋ ಮಾಂಸ ಕಸಿಯೋದು ಒಂದೇ. ಸ್ವಲ್ಪ ಮಿಸ್ ಆಗಿದ್ರು ಆ ಚೇತನ ಇರೋ ಬ್ಯಾಗಲ್ಲಿ ನನ್ನ ಹೆಣ ಇರಬೇಕಾಗಿತ್ತು. ಬೇಗ ಅವ್ರನ್ನ ಕರ್ಕೊಂಡ್ಬನ್ನಿ, ಗೌರಿ ಪೂಜೆಗೆ ಸಮಯ ಆಗ್ತಾ ಇದೆ. ಸರಿ ಶಾಸ್ತ್ರಿಗಳೇ, ನಾನು ಈಗಲೇ ಕರ್ಕೊಂಡ್ ಬರ್ತೀನಿ. ಅವನು ರೆಡಿಯಾಗಿ ಕಾಯ್ತಾ ಇರ್ತಾನೆ. ಓಂ ಶ್ರೀ ಗುರುಭ್ಯೋ ನಮಃ. ಧ್ರುವೇ ಸರ್ವಲೋಕಾನಾಂ ವಿಷಜೀ ಭವರೋಗಿಣಾಂ. ಚೇತನ್, ಮುಹೂರ್ತ ಟೈಮ್ ಆಗ್ತಿದೆ, ಬೇಗ ಬಾರೋ. ಚೇತನ್, 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 ಚೇತನ್. ಚೇತನ್ ಇದೆ, ಪುರೋಹಿತರು ಕಾಯ್ತಾ ಇದ್ದಾರೆ. ರೀ, ಫೋನ್ ಮಾಡಕ್ಕೆ ಅಂತ ಫ್ರೆಂಡ್ಸ್ ಜೊತೆ ಮಾತಾಡಕ್ಕೆ ಆಚೆ ಹೋಗಿರ್ಬೋದು. ಹೋಗಿದ್ರೆ ಮೊಬೈಲ್ ಇದೆ ಯಾಕೆ ಬಿಟ್ಟು ಹೋಗ್ತಿದ್ದ? ಏನು ನಡೆದಿದೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಆ ರೌಡಿಗಳು ನನ್ನ ಮಗನಿಗೆ ಏನಾದ್ರು. ಚೇತನ್, ಆಹಾ, ನನ್ನ ದೃಷ್ಟಿನೇ ಆಯ್ತದೆ. ಇರು. ನೋಡಿದ್ಯಾ ಏಟೊಂದು ದೃಷ್ಟಿ ಆಗೈತೆ. ಎಲ್ಲ ಸರಿ, ಆದ್ರೆ ಒಂದೇ ಒಂದು ಹೊರಗೆ ಮರ್ತೋಗಿದ್ದೀರಲ್ಲ. ಯಾವಾಗ ಮಾದೇವ ಎಲ್ಲ ಹಾಕಿದೀವಲ್ಲ? ಹೌದು ಕಣೋ, ಎಲ್ಲ ಒಡವೆನೂ ಹಾಕಿದೀವಿ. ಹೌದು, ಒಂದ್ಸಲ ಸರಿಯಾಗಿ ಮಕ್ಕ ನೋಡಮ್ಮ. ಮುಖ್ಯವಾದ ಒಡವೆನೇ ಮರ್ತೋಗಿದ್ದೀರಾ ನೀವು. ನಿಮ್ಗೂ ಗೊತ್ತಾಗ್ಲಿಲ್ವಾ? ನಗು ಕಣಮ್ಮ. ನಮ್ಮ ಪಂಚಮಿಗೆ ಎಷ್ಟೇ ಬಂಗಾರ ಹಾಕಿದ್ರು ನಗು ಅನ್ನೋದು ತಾನೇ ಮುಖ್ಯ. ಅದೊಂದಿಲ್ಲ ಅಂದ್ರೆ ನೀವು ಏಟ್ ಬಂಗಾರ ಹಾಕಿದ್ರು ಅದು ಎಷ್ಟೇ. ಪಂಚಮಿ, ಒಂದ್ ಕಷ್ಟ ಎಷ್ಟು ಬೇಗ ಬಂತೋ ಅಷ್ಟೇ ಬೇಗ ಹೊಂಟೋಯ್ತು ಕಣಮ್ಮ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ಧೈರ್ಯವಾಗಿರು. ನಿಮ್ಮ ಅಣ್ಣ ಅವನೇ ಕಣಮ್ಮ. ನಿಮ್ಮ ಅಣ್ಣ ನಿಮ್ ಪಕ್ಕ ನಿಂತ್ರೆ ಅದು ಯಾವ ಕೆಟ್ಟ ಶಕ್ತಿ ಬಂದ್ರೆ ಕಾಟ ಬರ್ತದೆ ನೋಡೇ ಬಿಡವಾ. ಆರಾಮಾಗಿರು. ನಂಗವ್ವ ಇನ್ನೂ ಹಸಿ ನಗು ನಗು. ಹಂಗೆ ಜಾನ. ನೀನ್ ಫೋನ್ ಕೊಡ್ತೀಯಾ? ನನ್ನ ಫೋನು ಗಲಾಟೆ ಬಿದ್ದು ಹೊರಡೋದು ಕಣವ. ಎಂಟು ಇಷ್ಟೆಲ್ಲ ಫೋನ್ ಮಾಡಬೇಕು, ಎಲ್ಲವೂ ಕೇಳಬೇಕು. ಬರವಾ? ಚೇತನ್, ಚೇತನ್ ಚೇತನ್, ಚೇತನ್ ಚೇತನ್ ಚೇತನ್. ತಂದಿಗೆ ಏನಾಯ್ತು? ನನ್ನ ಮಗ ಚೇತನು ಪಂಚಿನ ಹತ್ರ ಮಾತಾಡ ಬಂದಿದ್ದಾನೆ ಅಂತ ನೋಡಕ್ ಬಂದ್ವಿ. ಇಲ್ಲ ಬೇಕ್ರೆ, ಅವ್ನು ಇಲ್ಲಿಗೆ ಬಂದಿಲ್ಲ. ಯಾಕೆ ಏನಾಯ್ತು? ಅದು ಕಲ್ಯಾಣಮ್ಮ, ಮಾದೇವಣ್ಣ, ಅನಾಹುತ ಆಗೋಯ್ತು, ಅನಾಹುತ ಆಗೋಯ್ತು. ಯಾಕೆ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ನನ್ ಮಗ ಚೇತನ್ ಕಾಣಿಸ್ತಾ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಚೇತನ್ ರೂಮ್ ನಾಗ ಇರ್ಬೇಕಲ್ಲ, ಸರಿಯಾಗಿ ಹುಡುಕುತ್ತಾ? ಎಲ್ಲ ಕಡೆ ಹುಡುಕಿದ್ವಿ ಮಾದೇವಣ್ಣ, ರೂಮು, ಮದುವೆ ಮನೆ ಎಲ್ಲ ಕಡೆ ಹುಡುಕಿದ್ವಿ. ನನ್ ಮಗ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ ಭಗವಂತ, ಏನಪ್ಪ ಇದು? ವಿಘ್ನ ವಿಘ್ನ ಆಗ್ತಾನೆ ಇದೆ. ಅಯ್ಯೋ ಅಯ್ಯೋ ದೇವೆ, ಅಯ್ಯೋ ದೇವೆ. ಅಕ್ಕ, ಮಲ್ಲಿಗೌಡ ಬಂದು ಪ್ರಾಣ ಬೆದರಿಕೆ ಹಾಕಿದಕ್ಕೆ ಅವಳು ಮನ್ಸ ಬಿಟ್ಟು ಓಡಾಗಿರ್ಬೇಕು ತಾನೆ? ಹೌದಲ್ರಿ? ಹೌದಲ್ರಿ? ಮಹೇಶ್ವರಿ, ಇಂಥ ಸಮಯದಲ್ಲಿ ಬೇಕಾಗಿ ಮಾತಾಡಬೇಡ. ಚೇತನ್ ಅಂತ ಹುಡುಗ ಅಲ್ಲ. ಇರೋ ಟೆನ್ಷನ್ ಸಾಲದು ಅಂತ ನಿನ್ ಬೇರೆ ಕಾಗೆ ಕೂಗು. ಮಲ್ಲಿಗೌಡ ಪೊಲೀಸ್ ಕಸ್ಟಡಿ ಇದ್ದಾರೆ ಅಮ್ಮ. ಚೇತನ್ ಗೆದ್ರಲ್ಲ ಅಂತ ನಾನೆಲ್ಲರೂ ಮುಂದೆ ಹೇಳಿದ್ದಾನಲ್ಲ. ಮತ್ತೆ ಅವ್ನು ಯಾಕೆ ಕೊಡೋಗ್ತಾನೆ ಹೇಳು? ನೀವೆಲ್ಲ ಯಾಕೆ ಆಟೋ ಗಾಬರಿ ಆಗಿರಿ? ಒಂದು ಸೇರಿ ನಾನು ಚೇತನ್ಗೆ ಫೋನ್ ಮಾಡಿ. ಇದೆ ಇದೆ, ರೂಮಲ್ಲೇ ಫೋನ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಶ್ರೀಧರ್, ರಾಮ್, ಮಹಾದೇವ್, ಗಾಬರಿ ಆಗುವಂಥದ್ದು ಏನಿಲ್ಲ. ಚೇತನ್ ಎಲ್ಲೂ ಹೋಗಿರಲ್ಲ. ಇವ್ರು ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ. ನೀವು 4 ಕಡೆ ಹುಡುಕಿ ಅಷ್ಟೇ. ಹುಡುಕುವಾಗ ಹುಡುಗ ಕಾಣ್ತಲ್ಲ ಅನ್ನೋ ಗಾಬರಿ ಮುಖದಲ್ಲಿ ಕಾಣಬಾರ್ದು. ಗೊತ್ತಾದ್ರೆ ಕಷ್ಟ ಆಗುತ್ತೆ, ಸರಿನಾ? ಹುಡುಕಿ. ಅಕ್ಕ, ಎಲ್ಲ ನಾವು ಅನ್ಕೊಂಡಂಗೆ ಆಯ್ತಕ್ಕ. ಹಿಂದೆ ಇರೋನ್ನ ಹುಡ್ಕಕ್ ಹೋಗ್ತಾ ಇದ್ದಾರೆ. ದ್ವಾರ ಮಂಟಪದ ಗಡಿ ದಾಟಾಯ್ತು ತಾನೆ? ದಾಟಾಯ್ತು ಅಕ್ಕ. ಇಲ್ಲಿ ನಾನು ತಾಳಿ ಕಟ್ಟಿದಂಗೆ ಅಲ್ಲಿ ಆ ಚೇತನ್ ಹೆಣ ಬಿಡುತ್ತೆ. ಹೊರಗಡೆ ಹೋಗಿದ್ದು ನೋಡ್ತಾ ಇಲ್ವಾ? ಹೊರಗಡೆಯಿಂದ ನಿಜವಾದ ಹುಡುಕೋತಿಲ್ಲ ಅಂತ ನನ್ನ ಮಗನ ಇಲ್ಲ ಮಗ. ಅವ್ರು ಯಾರು ಆಚೆ ಹೋಗಿಲ್ಲ ನೋಡಿ. ಈ ಮಂಟಪದಿಂದ ಆಚೆ ಹೋಗಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂದ್ರೆ ಯಾವ್ದಾದ್ರು ಚಿಕ್ಕ ಗೇಟ್? ಇಲ್ಲ ಸರ್, ಯಾರು ಆಚೆ ಹೋಗಿಲ್ಲ. ಅಲ್ಲ ಕಣ್ಣ, ಅವ್ನು ಆಚೆ ಹೋಗಿಲ್ಲ ಅಂದ್ಮೇಲೆ ಎಲ್ಲ ಹೋಗಿರ್ತಾನೆ. ಸೆಕ್ಯೂರಿಟಿ ಸುಳ್ಳು ಹೇಳ್ತಿದ್ದ ಅನ್ಸುತ್ತೆ.
ಚೇತನ್ ಅವರು ಇಲ್ಲೇ ಮಂಟಪದಲ್ಲೋ ಇದ್ದಾರೆ, ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಯಾವ್ದೋ ಅಂತಿತ್ತು, ನಾವು ಹೊರಗಡೆ ಹುಡುಕೋಣ. ಸರಿ. ಅದೇ ಏನಾಯ್ತು? ಯಾಕೆಂದು ಕಾರಲ್ಲಿ ನೋಡ್ತಾ ಇದ್ದೀರಾ? ಚೇತನ್ ಎಲ್ಲೂ ಕಾಣಿಸ್ತಿಲ್ಲ ಭರತ್. ಯಾರಾದ್ರೂ ಅವ್ರನ್ನ ಕಿಡ್ನಾಪ್ ಮಾಡಿದಾರ ಅಥವಾ ಅವರೇ ಎಲ್ಲಾದ್ರೂ ಹೋಗಿದಾರ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಪಂಚಮಿ ಜೀವನ ಹಾಳಾಗೋಗುತ್ತೆ ಭರತ್. ಕಲ್ಯಾಣಮ್ಮ, ನೀವು ಹೇಳ್ಬೇಡಿ, ನಾನಿಗಿದ್ದೀನಲ್ವಾ, ನಾನೆಲ್ಲ ನೋಡ್ಕೊತೀನಿ. ಯಾರು ಹೊರಗಡೆ ಹೋಗಿಲ್ಲ ಅಂತಂದ್ರೆ ಹೊರಗಡೆ ಏನೋ ಆಗಿದೆ ಅಂತ. CCTV ಚೆಕ್ ಮಾಡ, ಅದನ್ನೆಲ್ಲ ಗೊತ್ತಾಗುತ್ತೆ. ಓಕೆ. ಸೆಕ್ಯೂರಿಟಿ ತಮ್ಮ ವಿಚಾರಿಸಿದ್ವಿ, ಹೊರಗಡೆ ಪಾರ್ಕಿಂಗ್ ಅಲ್ಲೂ ನೋಡಿದ್ವಿ, ಅವ್ನು ಹೊರಗಡೆ ಎಲ್ಲೂ ಹೋಗಿಲ್ಲಂತೆ. ಅಂದಕ್ಕೆ ಒಳಗಡೆ ಯಾರೋ ಏನೋ ಕಿತಾಪತಿ ಮಾಡೋದು ಚಿಕ್ಕಪ್ಪ. ಹೌದಪ್ಪ, ಅಣ್ಣ ಹೇಳ್ತಿರೋ ನಿಜ. ಚೇತನ ಇಡೀ ಮಂಟಪ ಎಲ್ಲ ಹೋಗ್ತಿದ್ವಿ, ಇನ್ನೂ ಕಾಣಿಸ್ತಿಲ್ಲ. ಸರ್, ಹೊರಗೆ ಹೋಗ್ತಿರಲಿಲ್ಲ ಕ್ಯಾಮ್ರಾ, ಅದನ್ನ ಪ್ಲೇ ಮಾಡಿ ನೋಡಿ ಏನಾಯ್ತು. ಏನಾಯ್ತಾ ಬೇಕಾ ನೋಡು. ಸಿಸ್ಟಮ್ ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಾ, ಮನೆಗೆ ಹೋಗ್ಬೇಡ. ನೀವು ಎಕ್ಸಿಟ್ ಕಡೆ ಹೋಗ್ತು. ಏಯ್, ಹೊರಗಡೆ ಹೋಗಿಲ್ಲ ಅಂತ ಹೊರಗಡೆ ನೋಡು ಅಂತ ಹೊರಟಿದ್ಯಾ? ಅವ್ನು ರೂಮಿಂದ ಹೊರಗಡೆ ಬರಲೇಬೇಕು ತಾನೆ, ಹೊರಗಡೆ ಹೋಗ್ಬೇಕು ಅಂದ್ರೆ. ನೀನು ರೂಮ್ ಹತ್ರ ಇರೋ ಕ್ಯಾಮ್ರಾ ನೋಡಪ್ಪ. ಅದೇವಾ? ಹೌದು, ಮನೆ ರೂಮ್ ಹತ್ರ ಇರೋ ಕ್ಯಾಮ್ರಾ ಓಪನ್ ಮಾಡಿ. ಏಯ್, ಏನಾಯ್ತಾ? ಯಾಕೆ ಲಾಪ್ ಆಯ್ತು? ಸರಿಯಾಗಿ ನೋಡ್ಲಾ? ಅದೇನಾಯ್ತು ಗೊತ್ತಿಲ್ಲ ಸರ್. ಒಂದು ನಿಮಿಷ ಇರಿ, ಸರ್ವರ್ ಚೆಕ್ ಮಾಡ್ಕೊಂಡು ಬರ್ತೀನಿ ಸರ್. ಎಲ್ಲ ಕ್ಯಾಮ್ರಾಗಳು ಒಟ್ಟಿಗೆ ಬ್ಲಾಕ್ ಆಗೋದಕ್ಕೆ ಸಾಧ್ಯ. ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಯಾವ್ದಾದ್ರು ಒಂದು ಕ್ಯಾಮ್ರಾ ಆಗಬೇಕು. ಇದನ್ನ ಯಾರು ಬೇಕು ಅಂತಾನೆ ಮಾಡಿರೋ ಕಾಣಿಸ್ತಿದೆ. ಏನಾಯ್ತಾ ನೋಡ್ದಾ? ದೊಡ್ಡ ಅನಾಹುತ ಹೋಗಿದೆ ಸರ್. ಯಾರೋ ಬೇಕು ಅಂತಾನೆ ಮೇನ್ ಕ್ಯಾಮ್ರಾನ ಕಟ್ ಮಾಡಿದ್ದಾರೆ. ಅದಕ್ಕೆ ಯಾವ ಕ್ಯಾಮ್ರಾಗಳನ್ನು ಕೆಲಸ ಮಾಡ್ತಿಲ್ಲ. ಯಾರು ಬೇಕು ಅಂತ ಪ್ಲಾನ್ ಮಾಡಿ ಚೇತನ ತಗೊಂಡು ಹೋಗ್ರೆ. ಇದು ಪಕ್ಕ ಗರುಡ ಮಲ್ಲಿ ಅವ್ರ ಕೆಲಸ. ನನ್ನ ಮಕ್ಕಳು ಜೈಲಲ್ಲಿದ್ದು ಅವ್ರ ಕಡೆಯವರು ಇಲ್ಲೇ ಎಲ್ಲ ಆಡ್ಕೊಂಡವ್ರೆ. ಮದೇವಾ, ಆ ಮಲ್ಲಿ ಮತ್ತೆ ಗರುಡ ಇಬ್ರು ಸ್ಟೇಷನ್ ಲಾಕಪ್ಪಲ್ಲಿದ್ದಾರೆ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ವೈರ್ ಕಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇದು ಇಲ್ಲೇ ಒಳಗಡೆ ಯಾರ್ದೋ ಕೈವಾಡ ಇದೆ. ಚೇತನ್ಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಕ್ಕಳು ಯಾರು ಅವ್ರನ್ನ ಹೇಳ್ಕೊಂಡು ಬರೋ ಅವ್ರನ್ನೆಲ್ಲ ಸಮಾಧಿ ಕಟ್ಬಿಡ್ತೀನಿ. ಅಕ್ಕ, ಇಲ್ಲಿ ನಮ್ಮ ಸುಳಿವು ಯಾರಿಗೂ ಸಿಕ್ಕಿಲ್ಲ. ಇವತ್ತು ಪಂಚಮಿ ಕೋಳಿಗೆ ತಾಳಿ ಬೀಳೋದು ಏಕೆಟ್ಟೆ ಅಂತಾನೆ.